ನಮಸ್ಕಾರ ಎಲ್ರಿಗೂ. ಇದೊಂದು ಸೆಡ್ರಿನೋ ಮೆಣಸಿನ್ಕಾಯಿ, ಸೆಡ್ರಿನೋ ಪೆಪ್ಪರ್ ಅಂತೇಳಿ ಇದಕ್ಕೆ ಹೆಸರು. ಇದು ಬ್ರೆಜಿಲ್ ಮೂಲ ಇದರದು. ಇದು ನೋಡಿ ಸೂರ್ಯಮುಖಿಯಾಗಿರುತ್ತೆ, ಕೆಳಗಡೆ ಬರಲ್ಲ, ಕೆಳಗಡೆ ನೋಡಲ್ಲ. ಇದು ತುಂಬ ಕಾಯಿ ಬಿಡುತ್ತೆ. ಈ ಗಿಡ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ, ಅದರಿಂದ ಈ ಥರ ಆಗಿದೆ. ಇದು ಹಸಿರು ಬಣ್ಣದ ಕಾಯಿಗಳು ಬಂದು ಮತ್ತೆ ಇದು ಎಲ್ಲೋ ಬರುತ್ತೆ. ನನ್ನ ಹತ್ರ 150 ತಳಿಗಳಿದೆ ಮೆಣಸಿನ್ಕಾಯಿದು. ಅದು ಕ್ರಮೇಣ ಬೆಳೆದಾಗೆ ನಾನು ತೋರಿಸ್ತಾ ಹೋಗ್ತೇನೆ. ನಾನು ಇದನ್ನು ಏರ್ ಪಾಟ್ ಅನ್ನೋದನ್ನು ಬಳಸ್ತೇನೆ. ಇದು ಮಲ್ಚಿಂಗ್ ಮಾಡಿದ್ದೀನಿ ನೋಡಿ. ಮಲ್ಚಿಂಗ್ ಜೊತೆಯಲ್ಲಿ ಪ್ಲಾಸ್ಟಿಕ್ ಹಾಕಿದ್ದೀವಿ, ಅಂದರೆ ಮಳೆ ಜಾಸ್ತಿ ಬಂದರೆ ಸಮಸ್ಯೆ ಆಗಬಾರ್ದು ಅಂಥೇಳಿ. ಇದು ಮಸ್ಕಿಟೋ ನೆಟ್, ಈಗ ನಾವು ಬಳಕೆ ಮಾಡ್ತೀವಲ್ಲ, ಮಸ್ಕಿಟೋ ನೆಟ್ ಯೂಸ್ ಮಾಡ್ತೀವಿ. ಅದರೊಳಗಡೆ ನರ್ಸರಿ ಮಾಡ್ಕೊಳ್ತಾ ಇರೋದು. ನಮ್ಮಲ್ಲಿ ಅಧಿಕ ಮಳೆ ಇರೋದರಿಂದ ನೇರವಾಗಿ ಮಳೆ ಬಿದ್ದರೆ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ, ಗಿಡಗಳೆಲ್ಲ ಹಾಳಾಗುತ್ತೆ. ಬೆಂಡೆ, ಮೆಣಸಿನ್ಕಾಯಿ, ಬದನೆಕಾಯಿ ಎಲ್ಲ ನರ್ಸರಿ ಮಾಡಿದ್ದೀನಿ. ಈಗ ಇಲ್ಲಿ ಗಿಡಗಳನ್ನ ನೆಟ್ಟೊಳಗಡೆ ಯೂಸ್ ಮಾಡ್ತಾಯಿದ್ದೀವಿ, ಅಂದರೆ ಕ್ರಾಸ್ ಪಾಲಿನೇಷನ್ ಆಗಬಾರ್ದು ಅಂಥೇಳಿ ನೋಡಿ ಇಲ್ಲಿ ಈ ಥರ ನಾವು ಕವರ್ ಮಾಡಿ ಮಾಡ್ತೀವಿ. ಕೆಲವರೆಲ್ಲ ಹೇಳ್ತಾರೆ ನಿಮ್ಮ ಬೀಜಗಳ ರೇಟು ಜಾಸ್ತಿ ಇರುತ್ತೆ ಅಂಥೇಳಿ. ಅಂದರೆ ನಮಗೇನಾಗುತ್ತೆ, ಅದ್ರದ್ದು ಕಲೆಕ್ಷನ್ ಕಾಸ್ಟು ಮತ್ತು ಇಲ್ಲಿ ಮುಖ್ಯವಾಗಿ ಬೆಳೆ ಮಾಡುವಂಥದ್ದು ತುಂಬ ಕವರ್ ಮಾಡಿ ತುಂಬ ಟೆನ್ಸ್ ಇರುತ್ತೆ ನೋಡಿ. ಇದೆಲ್ಲ ಬದನೆಕಾಯಿ ಗಿಡಗಳಿಗೆ ಸುಮಾರು 4 ಗಿಡಗಳಿಗೆ 10,000 ರೂಪಾಯಿ ಖರ್ಚಾಗಿದೆ. ಮಂಗನ ಕಾಟ ಇರೋದ್ರಿಂದ ಈ ಥರ ಮಾಡಿ ಕೇಜ್ ಮಾಡಿ ಬೆಳೆಸ್ತಾಯಿದ್ದೀವಿ. ಇದನ್ನು ತಾವುಗಳು ಕೂಡ ತಮ್ಮಲ್ಲೂ ಮಂಗನ ಸಮಸ್ಯೆ ಅಥವಾ ಜಾನುವಾರು ಸಮಸ್ಯೆ ಇದ್ದರೆ ಈ ಥರ ಮಾಡಿಕೊಂಡು ಮಾಡ್ಬೋದು. ನಮಸ್ಕಾರ.